ಏನ್ ರೋಡ್ ಮಾಡೋದೇನು ಒಂದು ರಾಕೆಟ್ ಸೈನ್ಸ್? ಏನು ಮಳೆ ಬರೋದು ನಮ್ಗೆ ಗೊತ್ತಿಲ್ವಾ? ಏನಿದೆ ರೋಡ್ ಅಲ್ಲಿ ಅಂತದ್ದು? ಅಥವಾ ಏನು ಆಗತ್ತೆ ರೋಡು ಎಷ್ಟ್ ದಿನ ವರ್ಷ ಇರ್ಬೇಕು ಅಂತ ಗೊತ್ತಿಲ್ವಾ? ಈ ಪಾಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರುತ್ತೆ? ಬೇರೆ ಕಡೆ ಎಲ್ಲ ನೋಡಿದೀರಾ, ಅಕ್ಕಪಕ್ಕ ರಾಜ್ಯಗಳಲ್ಲಿ ನೋಡಿದೀರಾ? ಬೇರೆ ಕಡೆ ಎಲ್ಲಾ ಕಡೆ ಇದೇ ತರ ಪಾಟೋಲ್ ಆಗತ್ತಾ? ಹೋಗ್ಲಿ, ಅವ್ರದ್ದು ಎಸ್ಟಿಮೇಟ್ ನಮ್ದು ಎಸ್ಟಿಮೇಟ್ ಡಿಫ್ರೆನ್ಸ್ ಇದ್ರೆ ಯಾರಾದ್ರೂ ಹೇಳಿ. ಹಾಗಾದ್ರೆ ಏನ್ರಿ ನೀವು ಒಂದು, ಅವರೇ ಬೇರೆ ಎಸ್ಟಿಮೇಟ್ ಮಾಡ್ತಾರೆ, ನೀವು ಬೇರೆ ಎಸ್ಟಿಮೇಟ್ ಮಾಡ್ತೀರೇನ್ರಿ? ಎಸ್ಟಿಮೇಟ್ ಒಂದೇ ಇದ್ರೆ ಪಾಟೋಲ್ಗಳು ಯಾಕೆ ಉದ್ಭವ ಆಗ್ತದೆ? ಈ ಕಡೆಯಿಂದ ರೋಡ್ ಮಾಡ್ಕೊಂಡು ಹೋದ್ರೆ ಆ ಕಡೆ ಪಾಟೋಲ್, ಆಮೇಲೆ ಪಾಟೋಲ್ ಫಿಲ್ಲಿಂಗ್, ವರ್ಷ ಪೂರ್ತಿ ಪಾಟೋಲ್ ಪಾಟೋಲ್ ಪಾಟೋಲ್. ನಾವು ಸರಿಯಾಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆ ಉದ್ಭವ ಆಗದ ಹಾಗೆ ನಾವು ನೋಡ್ಕೊಳ್ಬಹುದು, ಪ್ರಿವೆನ್ಷನ್ ಮಾಡಬಹುದು. ಸೊ ಇದು ಯಾವಾಗ ಆಗುತ್ತೆ? ಒಂದು ಸಿಸ್ಟಮ್ ಸರಿಯಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ. ಏನ್ ಹೇಳಿಯಪ್ಪ ಯಾರಾದ್ರೂ ಇಂಜಿನಿಯರ್? ಪಾಟೋಲ್ ಇಲ್ದೆ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಹೆಚ್ಚು ಮಳೆ ಬೀಳೋ ಕಡೆನೂ ಕೂಡ ಪಾಟೋಲ್ ಇಲ್ದೆ ಹಂಗೆ ರಸ್ತೆ ಮಾಡಿದಾರ ಇಲ್ವಾ? ನಿಮ್ಗೆ ಏನ್ ಕಷ್ಟ?